ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಯುದ್ಧ ವಿಮಾನ ಯಾವುದು? ಅದಕ್ಕೆ ಉತ್ತರ ಹುಡುಕ್ತಾ ಹೋದ್ರೆ ನಮಗೆ ಕಾಣೋದು ಅಮೆರಿಕ ನಿರ್ಮಿತ F-25 ರಾಪ್ಟರ್ ಹಾಗೂ F-35. ಪಶ್ಚಿಮದ ಮಾಧ್ಯಮಗಳು ಇವುಗಳಿಗೆ ವಿಪರೀತ ಪ್ರಚಾರ ಕೊಟ್ಟಿವೆ. ಹೀಗಾಗಿ ಇವುಗಳನ್ನು ಪ್ರೂವ್ಡ್ ಸ್ಟೆಲ್ತ್ ಯುದ್ಧ ವಿಮಾನಗಳು ಅಂತ ಕರೀತಾರೆ. ಆದರೆ ಚೈನಾ ಹಾಗೂ ರಷ್ಯಾಗಳು ಕೂಡ ತಮ್ಮ J-20 ಮತ್ತು Su-57ಗಳನ್ನು ಸ್ಟೆಲ್ತ್ ಅಂತಲೇ ಹೇಳ್ಕೊಳ್ತವೆ. ಹೀಗಾಗಿ ನಾವು ಅಮೆರಿಕ, ಚೈನಾ, ರಷ್ಯಾಗಳ ಬಳಿ ಕೂಡ ಸ್ಟೆಲ್ತ್ ಯುದ್ಧ ವಿಮಾನಗಳಿವೆ ಅಂತಲೇ ಭಾವಿಸೋಣ. ಇನ್ನು ಈ ಸ್ಟೆಲ್ತ್ಗಳ ಸಿಗ್ನೇಚರ್ ಅನ್ನು ಗುರುತಿಸೋದಕ್ಕೆ ಯಾವುದೇ ರಡಾರ್ಗೆ ಸಾಧ್ಯ ಆಗುವುದಿಲ್ಲ ಅಂತಾರೆ. ಹೀಗಾಗಿನೇ ಇದನ್ನ ಸ್ಟೆಲ್ತ್ ಅಂತ ಕರೆಯೋದು. ಸ್ಟೆಲ್ತ್ ಅನ್ನೋ ಕಾರಣಕ್ಕೆ ಅಮೆರಿಕ ಈ ಯುದ್ಧ ವಿಮಾನಗಳನ್ನ ಇರಾನ್ ಯುದ್ಧದ ಸಮಯದಲ್ಲಿ ಬಳಸ್ತು. ಆದರೆ ಇರಾನ್ ಅಲ್ಲಿ ಅಚಾನಕ್ಕಾಗಿ ಒಂದು F-35ನ ಹೊಡೆದು ಅದಕ್ಕೆ ಡ್ಯಾಮೇಜ್ ಮಾಡ್ತು ಅನ್ನೋ ಸುದ್ದಿಗಳು ಬಂತು. ಆದರೆ ಅದನ್ನು ಅಮೆರಿಕ ಖಚಿತಪಡಿಸಲಿಲ್ಲ. ಅಫ್ಕೋರ್ಸ್ ಅವರು ಯಾವತ್ತೂ ಕೂಡ ತಾವು ಕಳ್ಕೊಂಡ ಯುದ್ಧ ವಿಮಾನಗಳ ಬಗ್ಗೆ ಜಗತ್ತಿಗೆ ಸತ್ಯ ಹೇಳಿಲ್ಲ, ಹೇಳೋದೂ ಇಲ್ಲ. ಅವರು ಜಗತ್ತಿಗೆ ಸ್ಟೆಲ್ತ್ ಭಯ ತೋರಿಸ್ತಲೇ ಬರ್ತಾ ಇದ್ದಾರೆ. ಅದರ ಶಕ್ತಿಯ ಬಗ್ಗೆ ಹೇಳ್ತಾ ಅವುಗಳ ಖರೀದಿಗೆ ಭಾರತ ಸೇರಿದಂತೆ ನಾನಾ ದೇಶಗಳ ಮೇಲೆ ಅಮೆರಿಕ ಒತ್ತಡವನ್ನು ಕೂಡ ಹೇರ್ತಾ ಇದೆ. ಆದರೆ ಇನ್ನು ಮುಂದೆ ಈ F-35 ಸ್ಟೆಲ್ತ್ ಇದು ಯಾವುದರ ಆಟ ಕೂಡ ನಡೆಯೋದು ಕಷ್ಟ. ಈ ಸ್ಟೆಲ್ತ್ ಯುದ್ಧ ವಿಮಾನಗಳನ್ನು ಗುರುತಿಸುವ, ಅದನ್ನ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಟಾರ್ಗೆಟ್ ಮಾಡಿಕೊಡುವ ಮಹಾ ತಂತ್ರಜ್ಞಾನ ಸಿದ್ಧ ಆಗಿದೆ. ಅದನ್ನು ಇಸ್ರೇಲೋ, ರಷ್ಯಾನೋ, ಚೈನಾನೋ ಮಾಡಿಲ್ಲ, ಬದಲಿಗೆ ಭಾರತ ಸಿದ್ಧಪಡಿಸಿದೆ. ಇನ್ನು ಮುಂದೆ F-35 ಬಗ್ಗೆ ಅಮೆರಿಕ ಹೆಚ್ಚು ಕೊಚ್ಚಿಕೊಳ್ಳೋದಕ್ಕೆ ಸಾಧ್ಯ ಆಗುವುದಿಲ್ಲ. ಇದರ ಜೊತೆ ಭಾರತದಲ್ಲಿ ಬ್ರಹ್ಮೋಸ್ನ ಮಿನಿಯೇಚರ್ ನಿರ್ಮಾಣ ಕೂಡ ಆಗಿದೆ. ಹಾಗಾದ್ರೆ ಏನಿದು ಭಾರತದ ಸಾಧನೆ? ಒಂದು ಕಡೆ ಹೆಚ್ಚಾಗ್ತಾ ಇರೋ ಭಾರತದ ರಕ್ಷಣಾ ರಫ್ತು, ಮತ್ತೊಂದು ಕಡೆ ಇಂಡಿಜಿನಿಯಸ್ ಆಯುಧಗಳ ನಿರ್ಮಾಣ. ಇದೆಲ್ಲವೂ ಭಾರತದ ಆಯುಧ ಕ್ಷೇತ್ರವನ್ನ ಹೇಗೆ ಮರು ನಿರ್ಮಾಣ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಹೇಳಿದ್ರೆ ಆಯುಧಗಳ ಕಾಂಪಿಟೇಷನ್ ಅನ್ನೋದು ಹೇಗೆ ಅಂದರೆ, ನಮ್ಮ ಹತ್ರ ಇಲ್ಲದ ಭಯಾನಕ ಆಯುಧವೊಂದು ಶತ್ರುಗಳ ಬಳಿ ಇದೆಯಾ, ಅದಕ್ಕಿಂತ ಭಯಾನಕ ಆಯುಧವನ್ನು ನಾವು ಕೂಡ ತಯಾರು ಮಾಡ್ಕೋಬೇಕು. ಆದರೆ ಅದಷ್ಟೇ ಅಲ್ಲಿ ಸಾಕಾಗೋದಿಲ್ಲ. ಜೊತೆಗೆ ಶತ್ರುಗಳ ತಂತ್ರಜ್ಞಾನವನ್ನು ಬ್ರೇಕ್ ಮಾಡಬಲ್ಲ, ಅವರ ಆಯುಧವನ್ನು ನ್ಯೂಟ್ರಲೈಸ್ ಮಾಡಬಲ್ಲ ಕಿಲ್ಲಿಂಗ್ ಸಿಸ್ಟಮ್ಗಳನ್ನು ಕೂಡ ನಾವು ಸಿದ್ಧಪಡಿಸ್ಕೋಬೇಕಾಗತ್ತೆ. ಈಗ ಅಮೆರಿಕ ಬಲಿಷ್ಠ ಯುದ್ಧ ವಿಮಾನಗಳನ್ನು, ಮಿಸೈಲ್ಗಳನ್ನು ಸಿದ್ಧಪಡಿಸಿದ್ರೆ, ರಷ್ಯಾ ಆ ವಿಮಾನ ಹಾಗೂ ಮಿಸೈಲ್ಗಳನ್ನು ನ್ಯೂಟ್ರಲೈಸ್ ಮಾಡುವ ಅತ್ಯದ್ಭುತ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಸಿದ್ಧ ಮಾಡಿಟ್ಕೊಂಡಿದೆ. ರಷ್ಯಾ ಡ್ರೋನ್ಗಳ ಮೂಲಕ ಯುಕ್ರೇನ್ ಅನ್ನ ಹೊಡಿತಾ ಇದ್ರೆ, ಯುಕ್ರೇನ್ ಡ್ರೋನ್ ಕಿಲ್ಲರ್ಗಳನ್ನ ರೆಡಿ ಮಾಡ್ಕೊಳ್ತಾ ಹೋಗ್ತಾ ಇದೆ. ಚೈನಾ ಯುದ್ಧ ವಿಮಾನಗಳನ್ನ ತಯಾರು ಮಾಡ್ಕೊಳ್ತಾ ಇದ್ರೆ, ಭಾರತ ರೆಡಾರ್, ಮಿಸೈಲ್ ಹಾಗೂ ಏರ್ ಡಿಫೆನ್ಸ್ ಗಳನ್ನ ಸಿದ್ಧಪಡಿಸ್ತಾ ಇದೆ. ನಿಮಗೆ ಗೊತ್ತಿರಲಿ, ಆಪರೇಷನ್ ಸಿಂಧೂರಲ್ಲಿ ಚೈನಾ ಹಾಗೂ ಪಾಕಿಸ್ತಾನದ ಮಿಸೈಲ್ಗಳನ್ನ ನಮ್ಮ ಆಕಾಶ್ ಏರ್ ಡಿಫೆನ್ಸ್ ಕೂಡ ದೊಡ್ಡ ಪ್ರಮಾಣದಲ್ಲಿ ಹೊಡೆದು ಹಾಕ್ತು. ಎಲ್ಲ ಬಾರಿನೂ ಅಲ್ಲಿ S-400 ಬಳಕೆ ಆಗಲಿಲ್ಲ. ಸೊ ಈಗ ಭಾರತ ಅಮೆರಿಕದ F-35 ಸ್ಟೆಲ್ತ್ ಅನ್ನ ಕೂಡ ಐಡೆಂಟಿಫೈ ಮಾಡುವ ಸ್ಟೆಲ್ತ್ ಹಂಟರ್ ಒಂದನ್ನ ಸಿದ್ಧಪಡಿಸಿದೆ. ಅದರ ಹೆಸರು ಆರುದ್ರ ರಡಾರ್. ಗೆಳೆಯರೆ, ರೆಡಾರ್ಗಳು ವಾಯು ರಕ್ಷಣಾ ವ್ಯವಸ್ಥೆಯಲ್ಲಿ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸುತ್ತವೆ. ಹೀಗಾಗಿನೇ ಆಪರೇಷನ್ ಸಿಂಧೂರ್ನ ಸಮಯದಲ್ಲಿ ಭಾರತ ಮೊದಲು ಪಾಕಿಸ್ತಾನದ ರೆಡಾರ್ ವ್ಯವಸ್ಥೆಯನ್ನು ನಾಶ ಮಾಡಿತು. ಇದೇ ತಂತ್ರವನ್ನೇ ಇಸ್ರೇಲ್ ಮತ್ತು ಅಮೆರಿಕಗಳು ಕೂಡ ಇರಾನ್ನ ವಿರುದ್ಧ ಬಳಕೆ ಮಾಡಿದ್ವು. ಸೊ ಒಮ್ಮೆ ರೆಡಾರ್ ವ್ಯವಸ್ಥೆ ನಾಶ ಆಗಿಬಿಟ್ರೆ, ಶತ್ರು ದೇಶದ ಯುದ್ಧ ವಿಮಾನಗಳು ಯಾವುದೇ ವಾಯು ಪ್ರದೇಶವನ್ನ ಸುಲಭವಾಗಿ ಪ್ರವೇಶ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಹಾಗೂ ಅಲ್ಲಿ ತಾಂಡವ ನಡೆದು ಹೋಗುತ್ತೆ. ಅದನ್ನು ತಡಿಬೇಕು ಅಂದ್ರೆ ರಡಾರ್ಗಳ ಶಕ್ತಿ ಯುದ್ಧ ವಿಮಾನಗಳ ಶಕ್ತಿಗಿಂತ ಹೆಚ್ಚಾಗಿರಬೇಕು. ಹಾಗೆ ಮಿಸೈಲ್ಗಳನ್ನು ಕೂಡ ತುಂಬಾ ದೂರದಿಂದಲೇ ಗುರುತಿಸಿ ಅವುಗಳನ್ನು ನಾಶ ಮಾಡೋದಕ್ಕೆ ಬೇಕಾದ ವ್ಯವಸ್ಥೆಗಳು ಕೂಡ ಅಲ್ಲಿರಬೇಕು. ಈಗ ಭಾರತ ಅಂಥ ರಡಾರ್ ಸಿಸ್ಟಮ್ ಅನ್ನ ನಿರ್ಮಾಣ ಮಾಡಿದೆ. ಅದಕ್ಕೆ ಆರುದ್ರ ಅನ್ನೋ ಹೆಸರನ್ನ ಕೊಡಲಾಗಿದೆ. ಇಲ್ಲಿ ಆರುದ್ರ ಅನ್ನೋದು ವೇದಕಾಲೀನ ಚಂಡಮಾರುತಗಳ ದೈವದ ಹೆಸರು. ಆರುದ್ರ ಅಂದ್ರೆ ಹೋರಾಟಗಾರ, ಬಿರುಗಾಳಿ ಅನ್ನೋ ಅರ್ಥ ಕೂಡ ಬರುತ್ತೆ. ಹಾಗೆ ಲಯಕಾರಕ ಶಿವನ ಹೆಸರು ಕೂಡ ಇದು. ಈ ಆರುದ್ರ ರಡಾರ್ ಅನ್ನ DRDOದ ಅಂಗಸಂಸ್ಥೆ ಎಲೆಕ್ಟ್ರಾನಿಕ್ಸ್ ಮತ್ತು ರಡಾರ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ LRDE ಸಿದ್ಧಪಡಿಸಿದೆ. ಇದನ್ನ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಉತ್ಪಾದನೆಯನ್ನ ಮಾಡ್ತಾ ಇದೆ. ಹಾಗೆ ನೋಡಿದ್ರೆ ಈ ರಡಾರ್ ಸಿಸ್ಟಮ್ ಅನ್ನ 2023ರಲ್ಲೇ ಭಾರತೀಯ ವಾಯುಪಡೆಗೆ ಸೇರ್ಪಡೆ ಮಾಡಲಾಯಿತು. ಅದಕ್ಕೀಗ ಇನ್ನಷ್ಟು ಹೆಚ್ಚು ಆಧುನಿಕ ಸ್ಪರ್ಶವನ್ನ ಕೊಡಲಾಗಿದೆ. ರಡಾರ್ ಭಾರತದಲ್ಲಿ ನಿರ್ಮಾಣ ಆಗಿರುವ ಮೊಟ್ಟ ಮೊದಲ ಸ್ವದೇಶಿ 4D ಮಲ್ಟಿಫಂಕ್ಷನ್ ಆಕ್ಟಿವ್ ಫೇಸ್ಡ್ ಅರೇ ರಡಾರ್ ಆಗಿ ಗುರುತಿಸಿಕೊಳ್ತಾ ಇದೆ. ಸಾಮಾನ್ಯವಾಗಿ ರಡಾರ್ಗಳು ತಮ್ಮ ಬರುವ ವಸ್ತುಗಳ ದೂರ ಮತ್ತು ದಿಕ್ಕನ್ನು ಮಾತ್ರ ಪತ್ತೆ ಹಚ್ಚುತ್ತವೆ. ಆದರೆ ಈ ಆರುದ್ರ ಮಿಸೈಲ್ ಅಥವಾ ಏರ್ ಕ್ರಾಫ್ಟ್ ನ ದಿಕ್ಕು, ದೂರ, ಅದು ಎಷ್ಟು ಎತ್ತರದಲ್ಲಿ ಬರ್ತಾ ಇದೆ ಅನ್ನೋದರ ಜೊತೆ ಅದರ ಹಾರಿಜಾಂಟಲ್ ಮತ್ತು ವರ್ಟಿಕಲ್ ಆಂಗಲ್ಗಳ ಮಾಹಿತಿಯನ್ನು ಕೂಡ ಕೊಡುತ್ತೆ. ಹಾಗೆ ಅದರ ವೇಗವನ್ನು ಕೂಡ ಪತ್ತೆ ಮಾಡೋದ್ರಿಂದ ಅದು ಇನ್ನೆಷ್ಟು ನಿಮಿಷಗಳ ಒಳಗೆ ಗುರಿಯನ್ನ ಮುಟ್ಟುತ್ತೆ, ಎಲ್ಲದನ್ನ ಹೊಡೆದು ಹಾಕಬೇಕು ಅನ್ನೋದನ್ನ ನಿರ್ಧಾರ ಮಾಡೋದಕ್ಕೆ ಏರ್ ಡಿಫೆನ್ಸ್ಗೆ ಸಹಾಯವನ್ನು ಕೂಡ ಮಾಡುತ್ತೆ. ಇನ್ನು ಈ ರಡಾರ್
ಸುಮಾರು 400 ಕಿಲೋಮೀಟರ್ಗಳ ಇನ್ಸ್ಟ್ರುಮೆಂಟೆಡ್ ವ್ಯಾಪ್ತಿಯನ್ನು ಹೊಂದಿದ್ದು ಯುದ್ಧ ವಿಮಾನಗಳನ್ನು 300 ಕಿಲೋಮೀಟರ್ ದೂರದಲ್ಲೇ ಪತ್ತೆ ಹಚ್ಚುವ ಸಾಮರ್ಥ್ಯವನ್ನು ಇದು ಹೊಂದಿದೆ. ಹಾಗೆ ರಡಾರ್ಗಳ ಕಣ್ತಪ್ಪಿಸೋದಕ್ಕೆ ಕೆಲವೊಮ್ಮೆ ಯುದ್ಧ ವಿಮಾನಗಳು ಹಾಗೂ ಮಿಸೈಲುಗಳು ಕಡಿಮೆ ಎತ್ತರದಲ್ಲಿ ಹಾರಿ ಬರುತ್ತವೆ. ಆದರೆ ಈ ರಡಾರ್ 100 ಮೀಟರ್ನಿಂದ 30 ಕಿಲೋಮೀಟರ್ ಎತ್ತರದಲ್ಲಿ ಹಾರುವ ಆಬ್ಜೆಕ್ಟ್ಗಳನ್ನು ದೂರದಲ್ಲೇ ಗುರುತಿಸುತ್ತೆ. ಹೀಗಾಗಿ ಕಡಿಮೆ ಎತ್ತರದಲ್ಲೇ ಹಾರುವ ಹೆಲಿಕಾಪ್ಟರ್ಗಳು, ಡ್ರೋನ್ಗಳು, ಕ್ರೂಸ್ ಮಿಸೈಲ್ಗಳಿಂದ ಹಿಡಿದು ಹೆಚ್ಚಿನ ಎತ್ತರದಲ್ಲಿ ಸಂಚರಿಸುವ ಯುದ್ಧ ವಿಮಾನಗಳನ್ನು ಕೂಡ ಇವು ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಈ ಆರುದ್ರಾದಲ್ಲಿ ಎಸ್ ಬ್ಯಾಂಡ್ ಫ್ರೀಕ್ವೆನ್ಸಿ ರೇಂಜ್ ಅನ್ನು ಅಳವಡಿಸಲಾಗಿದ್ದು ಇದರಿಂದ ಮಳೆ, ಮಂಜು ಹಾಗೂ ಇನ್ನಿತರ ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳಲ್ಲೂ ಇದು ಯಶಸ್ವಿಯಾಗಿ ಮತ್ತು ಪರಿಣಾಮಕಾರಿಯಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇದರ ಜೊತೆ ಆಕ್ಟಿವ್ ಎಲೆಕ್ಟ್ರಾನಿಕಲಿ ಸ್ಕ್ಯಾನ್ಡ್ ಅರೇಯನ್ನ ಇದು ಹೊಂದಿರುವುದರಿಂದ ವೇಗವಾಗಿ ಆಕಾಶವನ್ನ ಸ್ಕ್ಯಾನ್ ಮಾಡಿ ಸುಮಾರು 200 ಗುರಿಗಳನ್ನ ಏಕಕಾಲಕ್ಕೆ ಪತ್ತೆ ಹಚ್ಚಿ ಟ್ರ್ಯಾಕ್ ಮಾಡೋದು ಇದಕ್ಕೆ ಸಾಧ್ಯ ಆಗುತ್ತೆ. ಈ ರಡಾರ್ ಯುದ್ಧ ವಿಮಾನಗಳು, ಸಾಮಾನ್ಯ ಸಾರಿಗೆ ವಿಮಾನಗಳು, ಹೆಲಿಕಾಪ್ಟರ್ಗಳು, ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಗಳು, ಕ್ರೂಸ್ ಕ್ಷಿಪಣಿಗಳು ಸೇರಿದಂತೆ ನಾನಾ ಆಬ್ಜೆಕ್ಟ್ಗಳನ್ನು ಗುರುತಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಇನ್ನು ಇದು ಭಾರತೀಯ ವಾಯುಪಡೆಯ ಇಂಟಿಗ್ರೇಟೆಡ್ ಏರ್ ಕಮಾಂಡ್ ಅಂಡ್ ಕಂಟ್ರೋಲ್ ಸಿಸ್ಟಮ್ IACCS ಜೊತೆ ಸಂಪರ್ಕವನ್ನು ಹೊಂದಿದ್ದು ದೇಶದ ವಿವಿಧ ವಾಯು ರಕ್ಷಣಾ ವ್ಯವಸ್ಥೆಗಳಿಗೆ ಮಾಹಿತಿಯನ್ನು ಒದಗಿಸಿಕೊಡುತ್ತೆ. ಇದನ್ನು ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಕೂಡ ಬಳಕೆ ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಬರಾಕ್ ಮಿಸೈಲ್ಗೆ ಇದನ್ನು ಇಂಟಿಗ್ರೇಟ್ ಮಾಡಲಾಗಿತ್ತು ಮತ್ತು ಅದರ ಮೂಲಕವೇ ಪಾಕಿಸ್ತಾನ ಬಳಸಿದ ಚೈನಾ ಮಿಸೈಲುಗಳು ಹಾಗೂ ಪಾಕಿಸ್ತಾನದ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಹೊಡೆದು ಹಾಕೋದಕ್ಕೆ ಸಾಧ್ಯ ಆಯಿತು ಅಂತ ಕೂಡ ಹೇಳಲಾಗುತ್ತೆ. 2023ರಿಂದ ಇದು ವಾಯುಪಡೆಯಲ್ಲಿ ಕೆಲಸ ಮಾಡ್ತಾ ಇದೆ. ಈಗ ಇದನ್ನು ಇನ್ನಷ್ಟು ಅಭಿವೃದ್ಧಿಪಡಿಸಿ ಸ್ಟೆಲ್ತ್ ಹಂಟರ್ ಆಗಿ, ಅಂದರೆ ಸ್ಟೆಲ್ತ್ ಯುದ್ಧ ವಿಮಾನಗಳನ್ನು ಕೂಡ ಐಡೆಂಟಿಫೈ ಮಾಡುವ ಶಕ್ತಿಯನ್ನ ಇದಕ್ಕೆ ತುಂಬಲಾಗಿದೆ. ಈ ಆರುದ್ರ ಇನ್ನು ಮುಂದೆ ಸ್ಟೆಲ್ತ್ ಹಂಟರ್ ಆಗಿ ಕೂಡ ಕೆಲಸ ಮಾಡುತ್ತೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ಆರುದ್ರ ರಡಾರ್ ವಿಶ್ವದ ಗಮನ ಸೆಳೆದಿದ್ದು ಅತ್ಯಾಧುನಿಕ ಸ್ಟೆಲ್ತ್ ಯುದ್ಧ ವಿಮಾನಗಳನ್ನು ಪತ್ತೆ ಹಚ್ಚುವ ಸಾಮರ್ಥ್ಯದ ಕುರಿತು ಇದು ಚರ್ಚೆಗೆ ಕಾರಣ ಆಗ್ತಾ ಇದೆ. ಕೆಲ ವರದಿಗಳ ಪ್ರಕಾರ AI ಟೆಕ್ನಾಲಜಿ ಆಧಾರಿತ ಸಿಮ್ಯುಲೇಷನ್ ಪರೀಕ್ಷೆಗೆ ಆರುದ್ರ ಒಳಗಾಗಿದೆ. ಸ್ಟೆಲ್ತ್ ಆಬ್ಜೆಕ್ಟ್ಗಳನ್ನು ಗುರುತಿಸೋದ್ರಲ್ಲಿ ಇದು ಯಶಸ್ಸನ್ನ ಕಂಡಿದೆ. ಇಲ್ಲಿ ಇದು ಸಿಮ್ಯುಲೇಷನ್ ಹಂತದ ಪರೀಕ್ಷೆಯಲ್ಲಿ ಯಶಸ್ಸನ್ನ ಕಂಡಿದೆ. ಇದರ ನೈಜ ಸಾಮರ್ಥ್ಯ ಗೊತ್ತಾಗೋದು ಇದು F-35 ಅಥವಾ J-20 ಥರದ ಯಾವುದಾದರೂ ಸ್ಟೆಲ್ತ್ ಅನ್ನ ಪತ್ತೆ ಮಾಡಿ ಟಾರ್ಗೆಟ್ ಲಾಕ್ ಮಾಡಿಸತ್ತಲ್ಲ ಆಗ. ಇನ್ನು ಈ ರಡಾರ್ ಸಿಸ್ಟಮ್ ಭಾರತಕ್ಕೀಗ ಅಗತ್ಯವಾಗಿ ಬೇಕಾಗಿದೆ. ಚೈನಾ ತನ್ನ ಬಳಿ 5ನೇ ತಲೆಮಾರಿನ ಸ್ಟೆಲ್ತ್ ಯುದ್ಧ ವಿಮಾನಗಳಿವೆ ಅಂತ ಹೇಳ್ಕೊಳ್ತಾ ಇರುವಾಗ ಭಾರತಕ್ಕೆ ಆ ಸ್ಟೆಲ್ತ್ ಅನ್ನ ಹಂಟ್ ಮಾಡೋ ಶಕ್ತಿಯ ಅಗತ್ಯ ತುಂಬಾನೇ ಇರುತ್ತೆ. ಇನ್ನು ಇದು ಸಂಪೂರ್ಣ ಸ್ವದೇಶಿ ತಂತ್ರಜ್ಞಾನ ಅಂತ ಹೇಳ್ತಾ ಇದ್ದಾರೆ. ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ಗೆ ಇದು ಬಲವನ್ನ ತಂದುಕೊಡ್ತಾ ಇದೆ. ಹೀಗೊಂದು ಕಡೆ ಸ್ಟೆಲ್ತ್ ಹಂಟರ್ಗಳನ್ನು ತಯಾರು ಮಾಡಿರೋ ಭಾರತ ಮತ್ತೊಂದು ಕಡೆ ತನ್ನ ಬತ್ತಳಿಕೆಯ ಭಯಾನಕ ಮಿಸೈಲ್ ಅಂತ ಹೆಸರು ಮಾಡಿರುವ ಬ್ರಹ್ಮೋಸ್ ಕ್ಷಿಪಣಿಗೆ ಅಪ್ಪಟ ಸ್ವದೇಶಿ ವಾರ್ ಹೆಡ್ ನಿರ್ಮಾಣವನ್ನು ಕೂಡ ಮಾಡಿದೆ. ಅಂದಹಾಗೆ ಭಾರತ ರಷ್ಯಾ ಜೊತೆ ಈ ಬ್ರಹ್ಮೋಸ್ ಒಪ್ಪಂದಕ್ಕೆ ಸಹಿ ಹಾಕಿ 28 ವರ್ಷಗಳು ತುಂಬಿವೆ. ಈ ಸಂದರ್ಭದಲ್ಲಿ ಬ್ರಹ್ಮೋಸ್ ಕ್ಷಿಪಣಿಗೆ ಮಹಾರಾಷ್ಟ್ರದ ನಾಗಪುರದಲ್ಲಿನ ಡಿಫೆನ್ಸ್ ಮತ್ತು ಏರೋಸ್ಪೇಸ್ ಲಿಮಿಟೆಡ್ ಮೊಟ್ಟ ಮೊದಲ ಬಾರಿಗೆ ಸ್ವದೇಶಿ ವಾರ್ ಹೆಡ್ ಅನ್ನು ನಿರ್ಮಾಣ ಮಾಡಿದೆ. ಅದರ ಪರೀಕ್ಷೆಗಳು ನಡೀತಾ ಇವೆ. ಆ ಬಳಿಕ ಅವುಗಳನ್ನು ಬ್ರಹ್ಮೋಸ್ಗೆ ಅಳವಡಿಸುವ ಕೆಲಸ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದರ ನಡುವೆ ರಷ್ಯಾ ಮತ್ತು ಭಾರತಗಳು ಒಟ್ಟಿಗೆ ಸೇರಿ ಬ್ರಹ್ಮೋಸ್ ಮಿಸೈಲ್ನ ಮಿನಿಯೇಚರ್ ನಿರ್ಮಾಣ ಮಾಡೋ ಕೆಲಸವನ್ನು ಕೂಡ ಮಾಡ್ತಾ ಇವೆ. ಸದ್ಯಕ್ಕೆ ಒಂದು ಬ್ರಹ್ಮೋಸ್ ಮಿಸೈಲ್ ತಯಾರು ಮಾಡೋದಕ್ಕೆ 35 ಕೋಟಿ ರೂಪಾಯಿಗಳಷ್ಟು ಹಣ ಬೇಕಾಗತ್ತೆ. ಇಲ್ಲಿ ಬ್ರಹ್ಮೋಸ್ನ ಮಿನಿಯೇಚರ್ ನಿರ್ಮಾಣ ಯಶಸ್ವಿ ಆದ್ರೆ ಈ ಮಿಸೈಲ್ಗಳ ಬೆಲೆ ತುಂಬಾನೇ ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ. ಆದ್ರೆ ಈ ಮಿನಿಯೇಚರ್ನ ನಿಖರತೆಯಲ್ಲಿ ಯಾವ ವ್ಯತ್ಯಾಸನೂ ಇರೋದಿಲ್ಲ ಅಂತ ಬ್ರಹ್ಮೋಸ್ ಏರೋಸ್ಪೇಸ್ ಮುಖ್ಯಸ್ಥ ಜೈತೀರ್ಥ ಜೋಶಿ ತಿಳಿಸಿದ್ದಾರೆ. ಇನ್ನು ಈ ಬ್ರಹ್ಮೋಸ್ನ ಮಿನಿ ವರ್ಷನ್ ಈಗಿರುವ ಬ್ರಹ್ಮೋಸ್ಗಿಂತಲೂ ಹೆಚ್ಚು ಭಯಾನಕವಾಗಿರುತ್ತೆ. ಅದರ ರಡಾರ್ ಕ್ರಾಸ್ ಸೆಕ್ಷನ್ ತುಂಬಾನೇ ಕಡಿಮೆ ಇರುತ್ತೆ, ಜೊತೆಗೆ ನಿಖರತೆ ಇನ್ನಷ್ಟು ಹೆಚ್ಚಾಗ್ತಾ ಇದೆ. ಇನ್ನು ಈ ಮಿನಿ ಬ್ರಹ್ಮೋಸ್ ಅಲ್ಲಿ ಆಕ್ಟಿವ್ ಎಲೆಕ್ಟ್ರಾನಿಕಲಿ ಸ್ಕ್ಯಾನ್ಡ್ ಅರೇಯನ್ನ ಅಳವಡಿಸ್ತಾ ಇದ್ದಾರೆ. ಇಷ್ಟಾದ್ರೂ ಇದರ ಬೆಲೆ ಹಳೆಯ ಬ್ರಹ್ಮೋಸ್ಗಿಂತಲೂ ತುಂಬಾ ಕಡಿಮೆ ಇರುತ್ತೆ. ಹೆಚ್ಚು ಆಧುನಿಕ, ಹೆಚ್ಚು ಶಕ್ತಿಶಾಲಿ ಹಾಗೂ ಕಡಿಮೆ ಬೆಲೆಯ ಮಿಸೈಲ್ ಅನ್ನಿಸಿಕೊಳ್ಳುವ ಎಲ್ಲ ಸಾಧ್ಯತೆಗಳು ಇದಕ್ಕಿರುತ್ತವೆ. ಇದರ ಜೊತೆ ಭಾರತ ನಮ್ಮ ಸೇನಾಪಡೆಗೆ ಹಾಗೂ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಅಂತಲೇ ನೆಕ್ಸ್ಟ್ ಜನ್ ಆರ್ಮರ್ಡ್ ವೆಹಿಕಲ್ ಅನ್ನು ನಿರ್ಮಾಣ ಮಾಡಿದೆ. ಭಾರತ್ ಫೋರ್ಸ್ ನಿರ್ಮಿತ ಈ ವಾಹನ 4x4 ಆಗಿದ್ದು ಈ ವಾಹನ ಇದೇ ವರ್ಷ ಪ್ಯಾರಿಸ್ ಅಲ್ಲಿ ನಡೆಯಲಿರುವ ಡಿಫೆನ್ಸ್ ಎಕ್ಸ್ಪೋ ಯೂರೋಸ್ಯಾಟೋರಿಯಲ್ಲಿ ಅನಾವರಣಗೊಳ್ಳಲಿದೆ. ಈ ವಾಹನಕ್ಕೆ ಸಿಂಹ ಅಂತ ಹೆಸರಿಡಲಾಗಿದ್ದು ಇದನ್ನ ರೆಕಾನಿಸೆನ್ಸ್,
ಬಾರ್ಡರ್ ಸೆಕ್ಯೂರಿಟಿ, ಮಲ್ಟಿಪಲ್ ಆಪರೇಷನಲ್ ರೋಲ್ಸ್, ಟ್ರೂಪ್ ಟ್ರಾನ್ಸ್ಪೋರ್ಟೇಷನ್, ಕಮಾಂಡ್ ಅಂಡ್ ಕಂಟ್ರೋಲ್ ಕಾರ್ಯಾಚರಣೆಗಳಲ್ಲಿ ಬಳಸೋದಕ್ಕೆ ಸಾಧ್ಯ ಆಗುತ್ತೆ. ಈ ವಾಹನವನ್ನ ಕೇವಲ ಭಾರತಕ್ಕೆ ಮಾತ್ರ ಸೀಮಿತಗೊಳಿಸ್ತಾ ಇಲ್ಲ, ಇದನ್ನು ಅಂತಾರಾಷ್ಟ್ರೀಯ ಸ್ಟ್ಯಾಂಡರ್ಡ್ಗಳಿಗೆ ಅನುಗುಣವಾಗಿ ನಿರ್ಮಾಣ ಮಾಡಿದ್ದಾರೆ. ಜಗತ್ತಿನ ಯಾವುದೇ ಭಾಗದಲ್ಲಿನ ಆಪರೇಷನ್ಗಳಿಗೆ ಇದು ಸಪೋರ್ಟಿವ್ ಆಗಿರಬೇಕು ಅನ್ನೋ ನಿಟ್ಟಲ್ಲಿ ಸಿದ್ಧಗೊಳಿಸಲಾಗಿದೆ. ಅದರಲ್ಲೂ ಆಫ್ರಿಕಾ ಮತ್ತು ಆಗ್ನೇಯ ಏಷ್ಯಾನ ಹೆಚ್ಚು ಗಮನದಲ್ಲಿರಿಸಿಕೊಳ್ಳಲಾಗ್ತಾ ಇದೆ. ಸದ್ಯಕ್ಕೆ ಆಫ್ರಿಕಾದ ದೇಶಗಳಿಗೆ ಚೈನಾ ಆರ್ಮರ್ಡ್ ವೆಹಿಕಲ್ಸ್ ಅನ್ನು ಕೊಡ್ತಾ ಇದೆ. ಆದರೆ ಅವು ಅಲ್ಲಿ ಲ್ಯಾಂಡ್ ಮೈನ್ಸ್ ಹಾಗೂ IED ಸ್ಫೋಟಗಳನ್ನ ತಡುಕೊಳ್ಳೋದ್ರಲ್ಲಿ ವಿಫಲ ಆಗ್ತಾ ಇವೆ. ಹೀಗಾಗಿ ಸೈನಿಕರ ಪ್ರಾಣಹಾನಿ ಉಂಟಾಗ್ತಾ ಇದೆ. ಈ ನಿಟ್ಟಲ್ಲಿ ಇಂಪ್ರೂವೈಸ್ಡ್ ಎಕ್ಸ್ಪ್ಲೋಸಿವ್ ಡಿವೈಸ್ ಪ್ರೂಫ್ ಅನ್ನಿಸಿಕೊಳ್ಳುವ ಈ ಸಿಂಹಗಳಿಗೆ ಆಫ್ರಿಕಾದ ದೇಶಗಳಲ್ಲಿ ಕೂಡ ಬೇಡಿಕೆ ಹೆಚ್ಚಾಗುವ ಸಾಧ್ಯತೆ ಇರುತ್ತೆ. ಇನ್ನು ಈ ವಾಹನ ಆಲ್ ವೆದರ್ ಮತ್ತು ಆಲ್ ಟೆರೈನ್ ಆಗಿದ್ದು ಎಕ್ಸ್ಪೋರ್ಟ್ ಕಡೆಗೆ ಹೆಚ್ಚು ಗಮನವನ್ನು ಹರಿಸಲಾಗ್ತಾ ಇದೆ. ಕೆಳಗೆ ಭಾರತದ ಸಾಕಷ್ಟು ಯುದ್ಧ ವಾಹನಗಳು ಆಫ್ರಿಕಾದ ಸಾಕಷ್ಟು ದೇಶಗಳಿಗೆ ಎಕ್ಸ್ಪೋರ್ಟ್ ಆಗ್ತಾ ಇವೆ. ಅಲ್ಲಿ ಅವುಗಳಿಂದ ಬರ್ತಾ ಇರೋ ಆದಾಯ ಕಡಿಮೆ ಅಂತ ಅನ್ನಿಸ್ಬೋದು. ಆದರೆ ಭಾರತದ ವಾಹನಗಳು ಬೇರೆ ಬೇರೆ ದೇಶಗಳಲ್ಲಿ ಓಡಾಡ್ತಾ ಇರೋದು ಇನ್ನಷ್ಟು ದೇಶಗಳಲ್ಲಿ ಬೇಡಿಕೆ ಹೆಚ್ಚಾಗೋ ಹಾಗೆ ಮಾಡುತ್ತೆ. ಇವತ್ತು ಮಿಲಿಟರಿ ವಾಹನಗಳು, ರಡಾರ್ಗಳು, ಏರ್ ಡಿಫೆನ್ಸ್ ಹಾಗೂ ಬ್ರಹ್ಮೋಸ್ ಥರದ ಮಿಸೈಲ್ಗಳನ್ನ, ಪಿನಾಕ, ಆಕಾಶ್ ಮುಂತಾದ ಏರ್ ಡಿಫೆನ್ಸ್ಗಳನ್ನ ಭಾರತ ಎಕ್ಸ್ಪೋರ್ಟ್ ಮಾಡ್ತಾ ಇದೆ. 2026ರ ಲೆಕ್ಕಾಚಾರದ ಪ್ರಕಾರ ಭಾರತ ಒಟ್ಟು 38,000 ಕೋಟಿ ರೂಪಾಯಿ ಮೌಲ್ಯದ ರಕ್ಷಣಾ ಉಪಕರಣಗಳನ್ನು ರಫ್ತು ಮಾಡಿದೆ. ಈ ಮೊತ್ತವನ್ನ 2029ರ ಹೊತ್ತಿಗೆ 50,000 ಕೋಟಿ ಅಂದ್ರೆ $5 ಬಿಲಿಯನ್ ಏರಿಸುವ ಗುರಿಯನ್ನ ಹಾಕಿಕೊಳ್ಳಲಾಗಿದೆ. ಮುಂದಿನ ದಿನಗಳಲ್ಲಿ ಇದು ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಕೂಡ ಇರುತ್ತೆ. ಭಾರತದ ಆಯುಧ ರಫ್ತು ಮತ್ತಷ್ಟು ಹೆಚ್ಚಾಗ್ಲಿ ಅಂತ ಆಶಿಸೋಣ. ಇದು ಗೆಳೆಯರೆ ಭಾರತದ ರಕ್ಷಣಾ ವಲಯದಲ್ಲಾಗ್ತಾ ಇರೋ ಬದಲಾವಣೆಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.